ಒಂದು ವಾಕ್ಯ ಒಂದು ಜೀವನ್ನೇ ಉಳಿಸ್ಬೋದಾ? ಹೌದು, ಒಂದು ನಿಜವಾದ ಕತೆ ಹೇಳ್ತೀನಿ ಕೇಳಿ. ದ ವರ್ಲ್ಡ್ಸ್ ಬೆಸ್ಟ್ ಲೈಫ್ ಕೋಚ್ ಟೋನಿ ರಾಬಿನ್ಸ್ ಅವ್ರ ವರ್ಕ್ಶಾಪಲ್ಲಿ ಒಬ್ಬ ಎದ್ನಿತ್ತು ಹೇಳ್ತಾನೆ, ಸರ್ ನನ್ನ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು. ನಾನು ಮಲ್ಕೊಳಕ್ಕಾಗದೆ ಸ್ಲೀಪಿಂಗ್ ಪಿಲ್ಸನ್ನು ತೊಗೊಳ್ತಿದ್ದೆ, ಎಮೋಷ್ನಲಿ ಡಿಪ್ರೆಸ್ಡ್ ಆಗಿದ್ದೆ, ಫೈನಾನ್ಷಿಯಲಿ ಎಲ್ಲನೂ ಕಳ್ಕೊಂಡಿದ್ದೆ, ಇನ್ನೇನು ಜೀವನನೇ ಬೇಡ ಅಂತ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೆ. ಆದರೆ ನಿಮ್ಮ ವಿಡಿಯೋದಲ್ಲಿ ನೀವು ಹೇಳಿದ ಒಂದು ಮಾತು ಕೇಳಿ ನಾನು ಮತ್ತೆ ಬದುಕು ಬಂದೆ ಅಂತ. ಅದನ್ನು ಕೇಳಿ ಟೋನಿ ರಾಬಿನ್ಸ್ ಅವರಿಗೆ ಆಶ್ಚರ್ಯ ಆಯಿತು. ನಾನು ಏನು ಹೇಳಿದ್ದೆ ಆ ವಿಡಿಯೋದಲ್ಲಿ ಅಂತ ಕೇಳಿದರು. ಅದಕ್ಕೆ ಆತ ಅಂತಾನೆ, ಸರ್ ನೀವು ಹೇಳಿದ್ರಿ ಜೀವನದಲ್ಲಿ ಪ್ರಾಬ್ಲಮ್ಸ್ ಇರೋದು ತಪ್ಪಲ್ಲ, ಆದರೆ ಜೀವನದಲ್ಲಿ ಪ್ರಾಬ್ಲಮ್ಸೇ ಇರಬಾರ್ದು ಅಂದ್ಕೊಳ್ಳೋದು ತಪ್ಪು. ಯಾಕಂದರೆ ಜೀವನದಲ್ಲಿ ಪ್ರಾಬ್ಲಮ್ಸೇ ಇಲ್ಲ ಅಂದರೆ ನೀವೇನು ಮಾಡ್ತಿಲ್ಲ ಅಂತ ಅರ್ಥ. ಅದೇ ಜೀವನದಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಅಂದರೆ ನೀವೇನೋ ರೆಸ್ಪಾನ್ಸಿಬಲ್ ಆಗಿದ್ದೀರಾ, ಏನೋ ಕಟ್ತಾ ಇದ್ದೀರಾ ಅಂತ ಅರ್ಥ. ಸೊ ಪ್ರಾಬ್ಲಮ್ಸ್ ನಿಮ್ಮ ಬೆಳವಣಿಗೆಗೆ ಶಕ್ತಿ ಅಂತ ಹೇಳಿದ್ರಿ. ಅಲ್ಲಿಂದ ನಾನು ಪ್ರಾಬ್ಲಮ್ಸ್ ನೋಡೋ ರೀತಿ ಚೇಂಜ್ ಆಯಿತು. ನನ್ನ ಹತ್ರ ಇರುವಂಥ ಅಲ್ಪ ಸ್ವಲ್ಪ ದುಡ್ಡುಗಳನ್ನ ಸೇರಿಸಿ ನಾನು ನೆಕ್ಸ್ಟ್ ದಿನ ಜಿಮ್ಮಿಗೆ ಹೋಗ್ತೀನಿ. ಹೀಗೆ ನನ್ನ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಸಣ್ಣ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ, ಅದು ಬೆಳೀತಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇವತ್ತು ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ, ಅದು ನಿಮ್ಮಿಂದ ಸರ್ ಅಂತ ಹೇಳ್ತಾನೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಅಂತ ಬಂದಾಗ ಅದು ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಅಥವಾ ಫಿಸಿಕಲ್ ಗ್ರೋತ್ ಅಥವಾ ಮೆಂಟಲ್ ಗ್ರೋತಿಗೆ ಬಂದಿದೆ ಅಂತ ಅಂದ್ಕೊಳ್ಳಿ. ಇಟ್ಸ್ ಅ ಪವರ್ ಟು ಯೋರ್ ಲೈಫ್. ಏನಂತೀರಾ?